ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲವರೆನೇ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ಮ್ಯಾನ್ ನೇಮಕಾತಿ 2024 ಪವರ್ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ HK ಮತ್ತು ನಾನ್ HK ಫಿಸಿಕಲ್ ಏಕಕಾಲದಲ್ಲಿ ನಡೆಯುತ್ತೆ ಎಂಬುದನ್ನು ಒಂದು ಅಫಿಷಿಯಲ್ ಅಪ್ಡೇಟ್ ಇದೆ. ಆ ಒಂದು ಅಫಿಷಿಯಲ್ ಅಪ್ಡೇಟ್ ಆಧಾರದ ಮೇಲೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಎಕ್ಸ್ಕ್ಲೂಸಿವ್ ಅಫಿಷಿಯಲಿ ಅಪ್ಡೇಟನ್ನು ನೀವು ತಿಳಿಯಬೇಕು. ಅದೇ ರೀತಿಯಾದಂತಹ ಒಂದು ಫಿಸಿಕಲ್ ಬಗ್ಗೆಯೂ ಸಹ ಅಪ್ಡೇಟ್ ಸಿಕ್ಕಿದೆ. ಫಿಸಿಕಲ್ ಯಾವಾಗ ನಡೆಯುತ್ತೆ ಅಂತೇಳಿ ಅದರ ಬಗ್ಗೆಯೂ ಸಹ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ. ಅದಕ್ಕಿಂತ ಮೊದಲು ನೀವೇನಾದರೂ ಇಲ್ಲಿವರೆಗೂ ನಮ್ಮ ಒಂದು ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದರೆ ನಮ್ಮ ಒಂದು ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಒಂದು ಬಟನ್ ಏನಿದೆ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಮೆಂಬರ್ಶಿಪ್ ಡೀಟೇಲ್ಸ್ ಇಲ್ಲಿ ಕಾಣುತ್ತೆ. ನಿಮ್ಮ ಇಚ್ಛೆಯ ಒಂದು ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ನಮ್ಮ ಒಂದು ಲರ್ನಿಂಗ್ ಅಕಾಡೆಮಿ ಕನ್ನಡದ ಶಾಶ್ವತ ಮೆಂಬರ್ ಆಗಿ ನೀವು ಇರಬಹುದು. ಇದು ಒಂದು ತಿಂಗಳ ವ್ಯಾಲಿಡಿಟಿ ಇರ್ತದೆ ಸ್ನೇಹಿತರೆ. ಅದೇ ರೀತಿಯಾಗಿ ನೀವು ಮಾಡುವಂತಹ ಕಾಮೆಂಟ್ಗೆ ವಿತಿನ್ ಎ ಸೆಕೆಂಡಲ್ಲಿ ಡೌಟ್ ಕ್ಲಾರಿಫೈ ಆಗುತ್ತೆ, ಅಂದರೆ ರೀಪ್ಲೇ ಸಿಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಕಾಮೆಂಟ್ ಹೈಲೈಟ್ ಆಗಿರುತ್ತೆ. ನಿಮಗೆ ಸಪ್ರೇಟ್ ಆದಂತಹ ವಿಡಿಯೋಗಳಿರುತ್ತೆ, ಲೈವ್ ಚಾಟ್ ಇರುತ್ತೆ. ನಿಮಗೆ ವಾರಕ್ಕೆ 3 ಬಾರಿ ಒಂದು ಡೌಟ್ ಸೆಷನ್ ಸಹ ಇರುತ್ತೆ ಓನ್ಲಿ ಮೆಂಬರ್ಸ್ಗೆ. ಸಬ್ಸ್ಕ್ರೈಬರ್ಸ್ಗೆ ಪ್ರತಿ ವಾರಕ್ಕೆ 2ರಂತೆ ಒಂದು ಲೈವ್ ಸೆಷನ್ನ ಮಾಡ್ತೇವೆ. ಇಲ್ಲಿವರೆಗೆ ಒಂದು ಮೆಂಬರ್ಶಿಪ್ ಬಗ್ಗೆ ಮಾಹಿತಿ ಆಯಿತು ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಸೂಪರ್ ಥ್ಯಾಂಕ್ಸನ್ನು ಸಹ ನೀವು ಕಳಿಸ್ಬೋದು ಸೂಪರ್ ಚಾಟ್ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಆಯ್ಕೆ ವಿಧಾನ ನಿಮಗೆಲ್ಲ ಗೊತ್ತೇ ಇದೆ. ಏನು ಮಾಡ್ತಾರಪ್ಪ ಅಂತಂದರೆ ಫಸ್ಟು 10th ಬೇಸಿಸ್ ಮೇಲೆ ಸಹನಶಕ್ತಿ ಪರೀಕ್ಷೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಕನಿಷ್ಠ 3 ಸ್ಪರ್ಧೆಗಳ ಅರ್ಹತೆ ಹೊಂದಿರುವಂತಹ ಅಭ್ಯರ್ಥಿಗಳನ್ನು SLC ಅಥವಾ 10ನೇ ತರಗತಿ ಪರೀಕ್ಷೆಯ ವಿದ್ಯಾರ್ಹತೆಯ ಗಳಿಸಿರುವ ಶೇಕಡಾವಾರು ಅಂಕಗಳ ಒಂದು ಜ್ಯೇಷ್ಠತೆಯ ಆಧಾರದ ಮೇಲೆ ನಿಮ್ಮನ್ನು ಕರ್ನಾಟಕ ಸರ್ಕಾರದಲ್ಲಿ ಚಾಲ್ತಿರುವ ಮೀಸಲಾತಿ ನಿಯಮಗಳ ಪಾಲಿಸಿ ಆಯ್ಕೆಯನ್ನು ಮಾಡ್ತಾರೆ. ಅಂದರೆ ಮೆರಿಟ್ ಲಿಸ್ಟನ್ನು ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಇವುಗಳಲ್ಲಿ ಒಂದು ಫಿಸಿಕಲಲ್ಲಿ 3ರಲ್ಲಿ ಓಕೆ ಸ್ನೇಹಿತರೆ, 3ರಲ್ಲಿ ಅಂತಂದರೆ ಕಂಬ ಹತ್ತುವುದು ಕಡ್ಡಾಯವಾಗಿರುತ್ತೆ. ಕಂಬ ಹತ್ತುವುದನ್ನು ಬಿಟ್ಟು ಇನ್ನೆರಡು 100 ಮೀಟ್ರ್ ಆದರೂ ಕ್ಲಿಯರ್ ಮಾಡ್ಬೋದು, ಅಥವಾ ಸ್ಕಿಪ್ಪಿಂಗ್ ಆದರೂ ಕ್ಲಿಯರ್ ಮಾಡ್ಬೋದು, ಶಾರ್ಟ್ ಬಿಟ್ಟು, ಅಥವಾ 800 ಮೀಟ್ರ್ ಓಟ. ಇವು 4 ಈ 4ರಲ್ಲಿ ನೀವು 2 ಕ್ಲಿಯರ್ ಮಾಡಿದರೆ ಈ ಒಂದು ನೇಮಕಾತಿಯಲ್ಲಿ ಚಾಲ್ತಿಯಲ್ಲಿ ನೀವು ಸಹ ಇರ್ತೀರ. ಓಕೆ, ನೆಕ್ಸ್ಟು ಇಲ್ಲಿ ಒಂದು ಅಫಿಷಿಯಲ್ ಅಪ್ಡೇಟ್ ಇದೆ. HK ಮತ್ತು ನಾನ್ HK ಫಿಸಿಕಲ್ ಒಂದೇ ಬಾರಿ ನಡೆಯುತ್ತೆ ಅಂತೇಳಿ. ಆ ಅಫಿಷಿಯಲ್ ಅಪ್ಡೇಟ್ ಏನಪ್ಪ ಅಂತಂದರೆ, ನೀವು ಒಂದು ನೋಟಿಫಿಕೇಷನಲ್ಲೇ ಕೊಟ್ಟಿರುವಂಥದ್ದು ವಿಶೇಷ ಸೂಚನೆ ಅಂತೇಳಿ. ಯಾರೂ ಅಷ್ಟೊಂದು ಗಮನಿಸಿಲ್ಲ ಅಂತ ಕಾಣುತ್ತೆ. ಗಮನಿಸಿದ್ರೆ ಈ ಒಂದು ವಿಡಿಯೋ ಕೆಳಗೆ ಕಾಮೆಂಟ್ ಮಾಡಿ. ಏನಪ್ಪ ಕೊಟ್ಟಿದ್ದಾರಪ್ಪ ಅಂತಂದರೆ, ಸಹನಶಕ್ತಿ ಅಂದರೆ ಎಫಿಷಿಯನ್ಸಿ ಟೆಸ್ಟ್ ಪರೀಕ್ಷೆಯಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಹಾಗೂ ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಏಕಕಾಲದಲ್ಲಿ ನಡೆಸಲಾಗುವುದು. ಏನಂತ ಕೊಟ್ಟರೆ, ನಿಮ್ಮ ಒಂದು ಫಿಸಿಕಲ್ ಏನಿರುತ್ತೆ KPTCL, ಅದೇ ರೀತಿಯಾಗಿ ಹಲವಾರು ಒಂದು ವಿದ್ಯುತ್ ಸರಬರಾಜು ಕಂಪನಿ ಏನಿವೆ, ಬೆಸ್ಕಾಮು, ಹೆಸ್ಕಾಮು, ಮೆಸ್ಕಾಮು, ಜೆಸ್ಕಾಮು, ಇವೆಲ್ಲವುಗಳಲ್ಲಿ ಏಕಕಾಲದಲ್ಲಿ ಅಂದರೆ ಒಂದೇ ಬಾರಿ ನಿಮಗೆ ಫಿಸಿಕಲ್ ಇರುತ್ತೆ. ಓಕೆ, HK ನಾನ್ HK ಬೇರೆ ಬೇರೆ ಅಂತೇಳಿ ಇರೋದಿಲ್ಲ. ಇಲ್ಲಿ ಏನು ಡೌಟ್ ಬರುತ್ತಪ್ಪ ಅಂತಂದರೆ, ಸಹನಶಕ್ತಿ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿರುವ ಆಯಾ ಕಂಪನಿ ವ್ಯಾಪ್ತಿಯಲ್ಲಿ ನಡೆಸಲಾಗ್ತದೆ. ಈ ಒಂದು ಟೆಸ್ಟು ನೀವು ಯಾವುದು ಅರ್ಜಿ ಸಲ್ಲಿಸಿರ್ತೀರಿ, ಎಕ್ಸಾಂಪಲ್ ಬೆಸ್ಕಾಮಿ ಅರ್ಜಿ ಸಲ್ಲಿಸಿದ್ರೆ ಅಂದರೆ ಬೆಸ್ಕಾಮ್ ವ್ಯಾಪ್ತಿಯಲ್ಲಿಯೇ ನಿಮ್ಮ ಒಂದು ಫಿಸಿಕಲ್ ಇರುತ್ತೆ, ಬೇರೆ ಕಡೆ ಅಲ್ಲಿಯೂ ಸಹ ಅವರು ಹಾಕೋದಿಲ್ಲ. ಇನ್ನೊಂದು ಏನು ಡೌಟಪ್ಪ ಅಂತಂದರೆ, ಇಲ್ಲಿ HK ಮತ್ತು ನಾನ್ HK 2 ಅರ್ಜಿ ಸಲ್ಲಿಸಿರ್ತಾರೆ. ಓಕೆ, HK ನಾನ್ HK ಅರ್ಜಿ ಸಲ್ಲಿಸಿದವ್ರಿಗೆ ಏನಾಗುತ್ತಪ್ಪ ಅಂತಂದರೆ ಫಿಸಿಕಲ್ ಒಂದೇ ಬಾರಿ ಇರುತ್ತೆ ಅವ್ರಿಗೂ ಸಹ. HK ಮತ್ತು ನಾನ್ HK ಯಾರ್ಯಾರು ಅರ್ಜಿ ಸಲ್ಲಿಸಿದ್ದೀರಿ, ನಿಮ್ಮ ಒಂದು ಫಿಸಿಕಲ್ ಸಹ ಒಂದೇ ಬಾರಿ ಇರುತ್ತೆ. ಅದ್ರ ಬಗ್ಗೆ ಏನಂತ ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿ ಒಂದ್ಸರಿ ನೀವು ನೋಡಿ. ಮಿಕ್ಕುಳಿದ ವೃಂದ ಅಂತಂದರೆ ನಾನ್ HK, ಸ್ಥಳೀಯ ವೃಂದ ಅಂದರೆ HK 2 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಒಂದೇ ಸಹನಶಕ್ತಿ ಪರೀಕ್ಷೆಯಲ್ಲಿ ನಡೆಸಲಾಗುವುದು. ಸದರಿ ಸಹನ ಪರೀಕ್ಷೆಯಲ್ಲಿ ಫಲಿತಾಂಶವನ್ನು ಮಿಕ್ಕುಳಿದ ವೃಂದ ಮತ್ತು ಸ್ಥಳೀಯ ವೃಂದದ ಹುದ್ದೆಗಳಿಗೆ ಪರಿಗಣಿಸಲಾಗುವುದು. ಅಂದರೆ ನಿಮಗೆ ಒಂದೇ ಬಾರಿ ಫಿಸಿಕಲ್ನ ಮಾಡ್ತಾರೆ. ಒಂದೇ ಬಾರಿ ಫಿಸಿಕಲ್ ಮಾಡಿದ ನಂತರ ನಿಮಗೆ 2ರಲ್ಲೂ, ಈ ಎಕ್ಸಾಂಪಲು
ಕಲ್ಯಾಣ ಕರ್ನಾಟಕದಲ್ಲಿ ನೀವು ಜೆಸ್ಕಾಮ್ ಮಾತ್ರ ಅಲ್ಲ, ಜೆಸ್ಕಾಮು, KPTCL, ಬೆಸ್ಕಾಮ್ ಈ 3 ನಿಗಮಕ್ಕೆ ಅರ್ಜಿ ಸಲ್ಲಿಸ್ಬೋದು. ಯಾರು ಕಲ್ಯಾಣ ಕರ್ನಾಟಕದಲ್ಲಿ ಇದ್ದವರು ಈ 3 ನಿಗಮದಲ್ಲಿ ಯಾವುದಾದ್ರೂ ಒಂದಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದು. ನೀವು ನಾನ್ HK ಬೆಸ್ಕಾಮು ಮತ್ತು HK ಬೆಸ್ಕಾಮು ಎರಡಕ್ಕೂ ಆಯ್ಕೆ ಆಗಿದ್ದೀರಿ ಅಂತಂದರೆ ನಿಮ್ಮ ಒಂದು ಅಂದರೆ ಎರಡಕ್ಕೂ ಫಿಸಿಕಲ್ನ ಕ್ಲಿಯರ್ ಮಾಡಿದ್ರಿ ಅಂದರೆ ಎಲ್ಲಿಯಾದರೂ ಒಂದಲ್ಲಿ ಫಿಸಿಕಲ್ ಇರುತ್ತೆ ಮೊದಲಿಗೆ. ಆ ಫಿಸಿಕಲ್ ಕ್ಲಿಯರ್ ಮಾಡ್ಕೊಂಡ ನಂತರ ನೀವು ನಿಮ್ಮ ಒಂದು ಕಟ್ ಆಫ್ ಬಂದುಬಿಟ್ಟು ಹೈಯೆಸ್ಟ್ ಇತ್ತು ಅಪ್ಪ ಅಂತಂದರೆ, ಎಕ್ಸಾಂಪಲ್ ಬೆಸ್ಕಾಮಲ್ಲಿ HKಯಲ್ಲಿ ನಿಮಗೆ ಅಷ್ಟು ಅಂದರೆ 90% ಇತ್ತು, ನಿಮ್ಮದು ಸಹ 90% ಇತ್ತು. ಕಟ್ ಆಫ್ ರೀಚ್ ಆದರೆ ನಿಮಗೆ ಜಾಬ್ ಬಂತು ಎಲ್ಲಿ HKದಲ್ಲಿ. ನಾನ್ HKದಲ್ಲೂ ಸಹ ಬಂತು ಅಂತಂದರೆ ನಿಮಗೆ ಎರಡರಲ್ಲೂ ಸಹ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಬಟ್ ನೀವು ಯಾವುದರಲ್ಲಾದರೂ ಒಂದನ್ನು ನೀವು ಆಯ್ಕೆ ಮಾಡಬೇಕಾಗಿರುತ್ತೆ. ಆಯ್ಕೆ ಪಟ್ಟಿ ಬಿಡುಗಡೆ ಆಗೋಕ್ಕಿಂತ ಮೊದಲು ಓಕೆ, ನಿಮ್ಮ ಒಂದು ಆಯ್ಕೆಯ ಅನುಸಾರ ನಿಮಗೆ ಅವ್ರು ನೀಡ್ತಾರೆ. ಇಲ್ಲ ನೀವು ಎರಡರಲ್ಲಿ ಒಂದೇ ಆಯ್ಕೆ ಇತ್ತಂತಂದರೆ ನಿಮಗೆ ಆಯ್ಕೆ ಕೊಡೋದಿಲ್ಲ ಅವರು. ಯಾಕಂತಂದರೆ ನಿಮ್ಮ ಒಂದು ರಿಸರ್ವೇಷನ್ ವೈಸು ಎಲ್ಲಿ ನೀವು ಸರಿ ಹೊಂದ್ತೀರಿ ಅಲ್ಲಿ ಅವ್ರನ್ನ ಆಯ್ಕೆಯನ್ನು ಮಾಡ್ತಾರೆ. ಈ ರೀತಿಯಾದಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ನಡೀತೆ ಸ್ನೇಹಿತರೆ. ಇಲ್ಲಿ 3ನೇ ಒಂದು ಪಾಯಿಂಟ್ ಇದೆ, ಅದನ್ನು ಸಹ ಓದಿ. ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್ ಹುದ್ದೆಗಳಿಗೆ ಕೆಲಸ ಕಾರ್ಯಗಳು ಕಠಿಣ ಹಾಗೂ ಅಪಾಯಕಾರಿಯಾಗಿದ್ದು ಸದರಿ ಕೆಲಸಗಳು ನಿರ್ವಹಿಸಲು ಸಂದರ್ಭದಲ್ಲಿ ಪರಸ್ಪರ ಸಂವಹನ ಅಂದರೆ ಕಮ್ಯುನಿಕೇಷನ್ ಬೇಕು. ಆ ಕಾರಣಕ್ಕಾಗಿ ಯಾರು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದೀರಿ ಅವರು ಎಲ್ಲರೂ ಸಹ ಅಪ್ಲೈ ಮಾಡುವಂತಿಲ್ಲ. ಇದರಲ್ಲಿ ಕೇವಲ ಶ್ರವಣ ದೋಷ ಇದ್ದವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ ಮಾತಾಡೋಕ್ಕೆ ಬರಬೇಕು ಅವರು, ಅಂಥವ್ರು ಇದಕ್ಕೆ ಅಪ್ಲೈನ ಮಾಡಬೇಕಂತೇಳಿ ಇವರು ನೀಡಿರುವಂತಹ ಒಂದು ಮಾಹಿತಿ. ಮತ್ತು ಇಲ್ಲಿ ಫಿಸಿಕಲ್ಲು ಮೇಲು ಮತ್ತು ಫೀಮೇಲ್ಗೆ ಇಬ್ಬರಿಗೂ ಸೇಮ್ ಇರುತ್ತೆ. ನೀವು 4ರಲ್ಲಿ ಯಾವುದಾದ್ರಲ್ಲೂ ಒಂದರಲ್ಲೂ ನೀವು ಕ್ವಾಲಿಫೈ ಆಗಬೇಕು. ಅದೇ ರೀತಿಯಾಗಿ ಉಳಿದಂಥ ಎಕ್ಸ್ ಸರ್ವಿಸ್ ಮ್ಯಾನು ಎಲ್ಲರಿಗೂ ಸಹ ಒಂದೇ ಫಿಸಿಕಲ್ ಇರುವಂಥದ್ದು. ಇಲ್ಲಿ ಅವರು ಯಾವುದೇ ರೀತಿಯಂಥ ರಿಸರ್ವೇಷನ್ ವೈಸು ನಿಮಗೆ ಫಿಸಿಕಲ್ನ ಕೊಟ್ಟಿಲ್ಲ ಅವರು. ಓಕೆ, ಎಲ್ಲ ಒಂದು ಕೆಟಗರಿ ಅವರಿಗೆ ಮೇಲ್ ಆ್ಯಂಡ್ ಫೀಮೇಲ್ ಆಗಿರ್ಬೋದು ಎಲ್ಲರಿಗೂ ಫಿಸಿಕಲ್ ಒಂದೇ ಇರುತ್ತೆ. ಕರ್ನಾಟಕದಾದ್ಯಂತ ಏಕಕಾಲಕ್ಕೆ ಮಾಡ್ತಾರೆ. ಈ ಒಂದು ಫಿಸಿಕಲ್ ಯಾವಾಗ ನಡೆಯುತ್ತೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಸೂಪರ್ ಥ್ಯಾಂಕ್ಸನ್ನು ಕಳಿಸಿ ಮತ್ತು ನಮ್ಮ ಒಂದು ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.